ಮಕ್ಳ ಕೈಲಿ ಈ ಥರ ಒಂದು ಸಕ್ಸಸ್ ಅನ್ನೋದು ಮಾಡಿ ತೋರಿಸ್ಲಿ. ಬರೀ ಏನು ಏನಂತಾರೆ, ಬರೀ ಕಂಡರ್ ದುಡ್ಡಿಗೆ ಆಸೆ ಪಟ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋರು ಅವ್ರು ಆ ಥರ ಮಾಡಿ ತೋರಿಸ್ಲಿ. ಅವಾಗ ನಾನು ಹೇಳ್ತೀನಿ, ಅದನ್ನು ಬಿಟ್ಬಿಟ್ಟು ನಾವು ಹಿಂದೆ ಮುಂದೆ ನಾವು ಓಡಾಡ್ಬೇಕಾರೆ ಯೂಟ್ಯೂಬ್ ಬಗ್ಗೆ ದುಡ್ಡು ಬರುತ್ತೆ ಅವಳಿಗೆ, ಅಯ್ಯೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಿಂಡಲ್ ಮಾಡೋದ ಬಿಟ್ಬಿಟ್ಟು ಅವ್ರ ಯೋಗ್ಯತೆ ಎಷ್ಟೈತೆ ಅಷ್ಟು ಮಾತ್ರ ನೋಡ್ಕೋಬೇಕು ಜೀವನದಲ್ಲಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಬೆಳಗ್ಗೆ ಎದ್ದು ಇವತ್ತು ಅಡುಗೆ ಮನೆಯಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಾಫಿ ಇಡ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೆ ಹಾಲು ಕಾಸು ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಬನ್ನಿ, ನಮ್ಮ ಗೊಂಬೆದು ಬ್ಯಾಟಿಂಗ್ ಆಗ್ತೈತೆ. ನಮ್ಮ ಗೊಂಬೆದಲ್ಲಿ ಬ್ಯಾಟಿಂಗ್ ಆಗ್ತೈತೆ. ನಾನು ನಮ್ಮ ಮನೆಯವ್ರಿಗೆ ಹಾಲು ಕಾಸು ಇಟ್ಟಿದ್ದೀನಿ, ನನಗೆ ಕಾಫಿ ಕಾಸ್ಕೊಳ್ತಾ ಇದ್ದೀನಿ. ತೋಟದೊಳಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿಗೆ ತೊಗೊಂಡು ಹೋಗ್ತೀನಿ ಇವಾಗ. ನಮ್ಮ ಮನೆಯವರು ಇವತ್ತು 5 ಗಂಟೆಗೆ ಎದ್ದಿದ್ದಾರೆ. ಇವಾಗ ಬೆಳಗ್ಗೆ ಕರೆಂಟ್ ಕೊಡ್ತಾರೆ, ಅದಕ್ಕೆ 5 ಗಂಟೆಗೆ ಎದ್ದೇಳ್ತಾರೆ. ಅದೇನೋ ಗುಣಿ ಮಾಡ್ತಾಯಿದ್ದೀನಿ, ತಂಗಿ ಸಸಿ ಅಡಿಕೆ ಸಸಿಗಳ ಅಂತ ಅಂತಿದ್ರು. ಗುಣಿ ಮಾಡಿ ನೀರು ಬಿಡ್ತಾ ಇರ್ಬೋದು, ಬಾಳೆಗೇನೋ ನೀರು ಬಿಡಂಗಾರೆ. ಓಯ್ ಶಿವು, ಮುಳ್ಳಿನ ಗಿಡ ಎಲ್ಲಿ ಬರೋಕ್ಕೂ ಮುಳ್ಳಿನ ಗಿಡನಲ್ಲಪ್ಪ. ನಮ್ಮ ಗೊಂಬೆ ನೋಡಿ ಹಾಲು ಕುಡಿದು ಓಡ್ತಾ ಇದ್ದಾಳೆ. ನಾನು ಆ ಕಡೆಯಿಂದಲೇ ಬರ್ತೀನಿ ನೀರು. ಗುಡ್ಲಿ ತಗೊಂಡು ಏನೋ ಕೆತ್ತ ಇಲ್ಲೇ ತಗೊಂಬಂದೆ ಅಟ್ಲಾಗಿ. ಇವಾಗ 5 ಗಂಟೆಗೆ ಎದ್ದೇಳ್ತಾರೆ. ಇವಾಗ ಬೆಳಗ್ಗೆ ಕರೆಂಟ್ ಕೊಡೋದಕ್ಕೂ 5 ಗಂಟೆಗೆ ಎದ್ದೇಳ್ತಾರೆ. 5 ಗಂಟೆಗೆ ಎದ್ದು ಕೆಲಸ ಮಾಡ್ತಾರೆ. ಅದಕ್ಕೆ ನನ್ನ ಗಂಡಂಗೆ ಎಂಥದ್ದು ಬಾಡಿ ಬರ್ತದಲ್ಲ, ಆ ಬಾಡಿ ಬತ್ತೈತೆ. 6 ಪ್ಯಾಕ 3 ಪ್ಯಾಕ ಅಂತಾರಲ್ಲ, ಅದು ಬತ್ತೈತೆ. ಅಡಿಯಲ್ಲಿ ತಂಗಿ ಸೊಸಿ ನೀರು ಬಿಡ್ತಾ ಇದ್ದಾರೆ. ಕುಡಿಯೋ ಆರೋಗ್ಯದೆ ತರ್ತಾರೆ ಇಡ್ಕೊತೀನಿ ಕಟ್ಟಪ್ಪ. ಅವಳಂದು ಯಾರೇ ಬಾಳೆ ಅವಳನ್ನ ಇಟ್ಕೊಂಬರ್ಬೇಕಾ, ಅವಳೇ ಓಡ್ಬತ್ತಾಳಪ್ಪ. ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಓಡ್ ಬರುತ್ತೆ. ಪ್ರೀತಿ ಜಾಸ್ತಿ. ಯಾರೋ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಕಾಮೆಂಟ್ ಹಾಕಿದ್ರು ನೋಡು, ನಾವು ಗೊಂಬೆ ನೋಡೋಕೆ ಬರಬೇಕು ಪ್ಲೀಸ್, ಯಾವ ಊರು ಹೇಳಿ, ಶಿವ ಬ್ರದರ್ ಯಾವ ಊರು ಹೇಳಿ, ನಾವು ಇಲ್ಲೇ ಬೆಳ್ಳೂರರು ಅಂತವ. ಬೆಳ್ಳೂರು ಅಂತೆ ಅವ್ರು ಬ್ರದರ್. ಬೆಳ್ಳೂರು ಅಂತ ಅಂದ್ರಿ, ಬೆಳ್ಳೂರು ಅಂತ ಅಂದರೆ ಬೆಳ್ಳೂರು ಕ್ರಾಸ, ಬೆಳ್ಳೂರು ಅಂತ ಮಾತ್ರ ಹಾಕಿದ್ದೀರಾ. ಬೆಳ್ಳೂರು ಕ್ರಾಸ ನಿಮ್ಮದು ತಿಳಿಸಿ. ನೀವು ಬೆಳ್ಳೂರು ಕ್ರಾಸ್ ಆದರೆ ಬೆಳ್ಳೂರು ಕ್ರಾಸಿಂದ ನಮ್ಮೂರಿಗೆ ಹಾಫ್ ಆನ್ ಅವರ್ ಆಗುತ್ತಲ್ಲ. ಒಂದು 20-30 ಕಿಲೋಮೀಟರ್, ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬೆಳ್ಳೂರು ಕ್ರಾಸಿಂದ ನಮ್ಮೂರಿಗೆ 20 ಕಿಲೋಮೀಟ್ರು. ನಮ್ಮ ಗೊಂಬೆನ ಯಾರ್ಯಾರು ನೋಡಬೇಕು ಅಂತ ಅವಳಿಗೆ ಹಾಲಂತೂ ಹೊಚ್ಚಕ್ಕಾಗ್ತಾ ಇಲ್ಲ. ಒಂದು ನಮ್ಮನೆಯವ್ರು ಕೊಡ್ತಾರೆ ಅಂತೆ ನೋಡಿ, ಯಾರು ಬಂದು ಇಟ್ಕೊಂಡು ಹೋಗಿ ಬೇಕಾದ್ರೆ ಅವಳ. ನಿಜವಾಗ್ಲೂ ಕೊಡ್ತೀಯನಪ್ಪ? ಹಾಂ, ನಿಜ ಕೊಡ್ತೀಯ ಗೊಂಬೆಯ? ನನ್ನ ಜೀವ ಅದು. ನಾವು ಗೊಂಬೆ ನೋಡಬೇಕು ಅಂತ ಅಂತೀರ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತದೆ. ನಿಜವಾಗ್ಲೂ ನಮ್ಮ ಗೊಂಬೆನೂ ಇಷ್ಟು ಪ್ರೀತಿ ಮಾಡೋರಿದ್ದಾರೆ ಅಂತ ಅಂದ್ಬಿಟ್ಟು. ನಿನ್ನ ಕೆಂದ ಗೊಬ್ಬ, ಅದಕ್ಕೆ ನಿನ್ನ ಕೆಂದನ ಯಾರೂ ಇಷ್ಟಪಡಲ್ಲ. ನಮ್ಮ ಕೆಂದನ ನೋಡು ಎಷ್ಟು, ನಮ್ಮ ಗೊಂಬೆನ ನೋಡಿ ಎಷ್ಟು ಇಷ್ಟಪಡ್ತಾರೆ. ನಿಮ್ಮ ಕೆಂದನ ನಂಗೆ ಇಷ್ಟಪಡ್ತಾರಾ? ಏನ ಬಾಳೆ ಮರಿಯಾ? ನಮ್ಮ ಮನೆಯವ್ರಿಗೆ ನಮ್ಮ ಗೊಂಬೆ ಬಂದು ಇಲ್ಲಿಂದ ಕಾಲು ಇಟ್ಕೊತಾಳೆ. ಕಾಲು ಇಟ್ಕೊಂಡಾಗ ಕಿತ್ಲು ಬಾರ್ದಂತೆ, ಇದು ಮಾಡ್ಲೂಬಾರ್ದಂತೆ. ಇವರಿಗೆ ಬಂದು ಗಿಬ್ರಲ್ವಲ್ಲ ಅವಳು, ಅದಕ್ಕೆ ಓವರಾಗಿ ಆಡ್ತಾರೆ. ಅವ್ರ ತಕ್ಕ ಹೋಗೋದೇ ಇಲ್ಲ ಅವಳು. ಒಂದ್ಸಲಿ ಕಾಲು ಗಿಬ್ರಿದ್ರೆ ಗೊತ್ತಾಯ್ತದೆ. ನೋಡು ಬರೀಲಿ. ಈ ಉಗ್ರಲ್ಲಿ ಹೆಂಗೆ ಬಂದಿದ್ದಾಳೆ ಗೊತ್ತಾ? ಕಾಲ ಕಿರ್ಚಾಡ್ತೀಯ ಅಂತಾರೆ. ಕ್ಯಾಚು ಏನಾಯ್ತು? ಆ ಕುಕ್ಕರ್ ಬ್ಲಾಸ್ಟ್ ಆದಾಗಲೇ ನೀನು ಒಳಗೆ ಹೊಡ್ ಬರಲಿಲ್ಲ. ಯವ್ವ ಅಂದ ತಕ್ಷಣ ಇದಾಗ್ಬಿಡ್ತೈತಿ.
ಅವತ್ತು ಒಳಗಡೆ ಕುಕ್ಕರ್ ಬ್ಲಾಸ್ಟ್ ಆದ್ರೂ ತಿರುಗಿ ನೋಡ್ಲಿಲ್ಲ. ಕೂಡ ಗೊಂಬೆ ಚಿಕ್ಕಿ ಮಾಡ್ತೀನಿ ನಿನ್ಗೆ. ಏನು ಇಷ್ಟೇ ಹೊಡೆದಿತ್ತಲ್ಲ ಬಂದು. ಅದು ಪೌಷ್ಟಿಕಾಂಶ ಕಮ್ಮಿ ಆಗೈತೆ ಅದಕ್ಕೆ. ಇಷ್ಟೇ ನೋಡಿಲಿ 4 ಚಿಪ್ ಹೊಡೆದೈತಪ್ಪ ನೋಡಿ. ತಗ ಬಳಕಾಯಿ ಪಲ್ಯ ಮಾಡಿ. ಇನ್ನೊಂದೆಲ್ಲ ಐತೆ ಇಲ್ಲಿ ನೋಡಿಲ್ಲ. ಅಯ್ಯೋ ಇದು ಒಂದು ಇದು ಹೊಡ್ಕೊಂಡಂಗೆ ಹೊಡ್ಕೊಂಡೈತೆ. ಇಷ್ಟೊಂದು ನೋಡಿಲಿ ಸರ ಇದೊಳ್ಳೆ ಚಿಪ್ ಚೆನ್ನಾಗೈತೆ. ಎಲ್ಲ ಹಾಕ್ಬಿಟ್ಟು ನಿಮ್ಮ ಗೊಂಬೆಗೆ ಪಲ್ಯ ಮಾಡ್ಕೊಡು. ಅಲ್ಲೆಲ್ಲ ಎಲ್ಲಾನು ಇಟ್ಕೊಳಕ್ಕಾಗಲ್ಲ. ಕೊಡಿ ಹೋಗಿ 3 ನಡಿ ಬರ್ತೀನಿ. ಮೊದಲಿಗೆ ನಮ್ಮ ಲಕ್ಷ್ಮಿನ ತಗೊಂಡೋಗಿ ಕಟ್ತೀನಿ. ಅವಳು ಬಿಚ್ಚಿಬಿಡ್ತೀಯಾ? ಸರಿ ಆಯಿತು. ನಮ್ಮನೆಯವರು ನೀರು ಬಿಡ್ತಾರೆ. ನಾನು ತಗೊಂಡೋಗಿ ಹಸ ಕಟ್ಬಿಟ್ಟು ಬರ್ತೀನಿ. ನೀವು ಕೆಲಸ ಮಾಡಿ ಬಂದು ತಿಂಡಿ ಮಾಡಿಕೊಡ್ತೀನಿ. ಏನಾರು ನೋಡಿ ಹೊಸ ಕಟ್ಟಕ್ಕೆ ಬರ್ತಾರೆ ಅಂತ ಅಂದರೆ ಅವ್ರು ಅಲ್ಲೇ ನೀರು ಬಿಡೋತನೇ ಸೇರ್ಕೊಂಬಿಟ್ರು. ಅಲ್ಲಿ ಪೈಪ್ ಎಲ್ಲರೂ ಬಡ್ಡೆಗೆ ಹಾಕಿ ಹೊಸ ಕಟ್ಟಕ್ಕೆ ಬರ್ತಾರೆ. ನನ್ನ ಗಂಡ ಹಂಗಲ್ಲ, ಹಾಡನ್ನೂ ಬಿಡಲಿಲ್ಲ. ನಾನೇನೋ ಬರ್ತಾರೆ ಹಿಂದೆ ಅಂತ ಅಂದ್ಬಿಟ್ಟು ಹೊಸ ಹಿಡ್ಕೊಂಬಂದೆ. ನೋಡಿ ಒಬ್ಳನ್ನ ಮಾತ್ರ ಬಿಚ್ಚಿಬಿಟ್ಟವ್ರು. ಇಲ್ಲಿ ನೋಡಿ, ಇಲ್ಲಿ ಒಬ್ಳನ್ನ ಮಾತ್ರ ಬಿಚ್ಚಿಬಿಟ್ಟಾರೆ. ನಡಿ ಹೋಗೋದ್ರಲ್ಲಿ ಹೋಗಿ ಮೇಯೋ. ಹಾಡು ಹಿಡ್ಕೊಂಬರೋದಲ್ವಾ, ಅಲ್ಲೇ ನಿಂತ್ಕೊಂಡ್ಬಿಡ್ತೀಯಪ್ಪ ಗಿಡದ ಬಡ್ಡಲ್ಲಿ ಅತ್ಲಾಗಿ. ಅದು ಹೋಗಲ್ಲ ಅಂತದ ಪೈಪಲ್ಲಿ. ನಿನ್ನ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ರೆ ಅದು ನೀರು ಹೋಗೋದು. ನಿನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನೀರು ಹೋಗೋದು. ನಾನು ಆಡು ಹೊತ್ನಂತೆ ಮೇಯ್ಕಳ್ಳಿ ಅತ್ಲಾಗೆ ನಾಯಿಗಳ ಕಾಟ ಆಮೇಲೆ ಅಂತ ಅಂದ್ಬಿಟ್ಟು ಹೊಸ ಇಟ್ಕೊಂಡು ಹೋದರೆ ಆ ಪೈಪ್ ಉಯ್ಕೊಂಡೆ ನಿಂತ್ಕೊಂಬಿಟ್ಟಪ್ಪ ಅತ್ಲಾಗಿ. ಸುಮ್ಮನೆ ಇರಲ್ಲಿ. ಏನಾರು ಒಂದು ಕೆಲಸ ಮಾಡ್ತಿದ್ರು ಅಲ್ಲೇ ಸೇರ್ಕೊಂಡ್ಬಿಡ್ತೀವಿ ಅತ್ಲಾಗಿ. ಇನ್ನೊಂದು ಕೆಲಸ ನೋಡೋಣ ಅನ್ನಂಗಿಲ್ಲ ಅತ್ಲಾಗಿ. ಪೈಪ್ ಎಡ್ತಾ ಇಲ್ವಂತೆ. ಅದು ಕುಯ್ದು ಪ್ಯಾಚ್ ಹಾಕ್ತಾರೆ. ಪೈಪ್ ಇನ್ನೇನು ಎಡ್ತಾರೆ ಕೈ ಅಂತಾರೆ. ನಾನು ಅಲ್ಲಿ ಹೊಸ ಹಿಡ್ಕೊಂಡು ಒಂದು ಕಲ್ಲು ಸಿಗಲ್ಲ ಗುಟಾಯಕ್ಕೆ. ಅಲ್ಲಿ ಹುಡಿಕೊಂಡು ಕುಂತಿದ್ದೀನಿ. ಹಾಡು ಹಿಡ್ಕೊಂಬರ್ತಾರೆ ಅಂತವ. ಇಲ್ಲಿ ಪೈಪ್ ಇಟ್ಕೊಂಡು ನಿಂತಾರೆ. ಅದಕ್ಕೆ ಬಡ್ಡೆಗೆ ಹಾಕಿರೋ ಹೋಗಲ್ಲ ಫ್ರೆಂಡ್ಸ್. ಪೈಪು ಹಿಂಗೆ ಬಿಟ್ರೆ ಅದು ಹೋಗೋದು ನೀರು. ಅಲ್ಲೆಲ್ಲರೂ ಬಡ್ಡೆಗೆ ಹಾಕಿ ಹಾಡು ಹಿಡ್ಕೊಂಬಿಟ್ಟು ಬರ್ತಾರೆ. ಇಲ್ಲೇ ನಿಂತ್ಕೊಂಡವ್ರು. ನಾನು ನಾಯಿಗಳ ಕಾಟ ಹೊತ್ನಂತೆ ಮೇಯ್ಕಳ್ಳಿ ಹತ್ಲಾಗ ಆಮೇಲೆ ತಂದು ಒಳೆ ಕಟ್ಟಾಕೋಣ ಅಂತ ಅಂದ್ಬಿಟ್ಟು ನಾನು ಐಡಿಯಾ ಹಾಕ್ಕೊಂಡ್ರೆ ತಿಂಡಿ ಬೇಗ ಬಂದರೆ ತಿಂಡಿ ಮಾಡ್ಕೊಡ್ತೀನಿ. ಇಲ್ಲ ಅಂದರೆ ಮಾಡ್ಕೊಡಲ್ಲ. ಹೋಟೆಲ್ಲು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ. ನಾನು ಚಂದನೂ ನಮ್ಮ ಗೊಂಬೆನೂ ಆಮೇಲಿಂದವ ಏನಾದ್ರು ಸ್ಪೆಷಲಾಗಿ ಬಿರಿಯಾನಿ ಮಾಡ್ಕೊಳ್ತೀವಿ. ಬಿರಿಯಾನಿ ಮಾಡ್ಕೊಳ್ತೀನಿ. ನೀನು ಹೋಟ್ಲಲ್ಲಿ ಹೋಗ್ಬಿಟ್ಟು ಹುಳಿ ಇಡ್ಲಿ ಚಿತ್ರಾನ್ನ ಪಲಾವು ಯಾವ್ದಾರು ಹೋಗಿ ತಿನ್ನು. ಕೇಳಿಸ್ತಾ? ನನ್ನ ಅಣ್ಣನ ಕಾಲು ಹೇಳೋದ್ರಲ್ಲಿ ಏನೋ ಒಂಥರ ಖುಷಿ ಕಾಯ್ತು ನನಗೆ. ಬನ್ನಿ ತಿಂಡಿ ಮಾಡೋಣ ಇವಾಗ. ಆಡಿ ಯಾವಾಗಲಾರು ತಗೊಂಡೋಗಿ ಕಟ್ಟಾಕಲಿ. ನನ್ನ ಕೆಲಸ ಮುಗ್ದೈತೆ. ಹೊಸ ಹಿಡ್ಕೊಂಡೋಗಿ ಕಟ್ಟಾಕಿ ನಡವಾಗೊಮ್ಮೆ ತಿಂಡಿ ಮಾಡೋಣ. ನಾವು ಗೊಂಬೆ ಅಂತೂ ನಾನು ಎಲ್ಲಿ ಇರ್ತೀನಿ ಅಲ್ಲೇ. ನನ್ನ ಮಕ್ಕಳು ಸಹ ಇರ್ತಿರ್ಲಿಲ್ವೋ ನಮ್ಮಮ್ಮ ಅಂತವ. ನಮ್ಮ ಗೊಂಬೆ ಮಾತ್ರ ನಾನು ಎಲ್ಲಿರ್ತೀನಿ ಅಲ್ಲಿ ಸರಿ. ಡೈರೆಕ್ಟಾಗಿ ಇಟ್ಕೊಂಡೋಗಿ ಒಳಗೆ ಕಟ್ಟಾಕಿದ್ನಲ್ಲ ಅದಕ್ಕೆ ತಗೊಂಡೋಗಿ ಒಳಗೆ ಹಾಕ್ತೆ. ಇವ್ರಿಗೆ ನೋಡಿ ಕೈ ಮುಂದಕ್ಕೆ ಹಗ್ಗನೂ ತಗೊಂಡೋಗಿ ಕೊಡ್ಬೇಕು. ಎಲ್ಲನೂ ಕೊಡ ನಾನೇ ಕಟ್ಟಾಕಿರೋ ಆಯ್ತದಪ್ಪ ಅತ್ಲಾಗಿ ನಾನೇ ಕಟ್ಟಾಕ್ತೀನಿ ಪಾಪ. ನಿಂಗೆ ಯಾಕೆ ತೊಂದರೆ? ಕೇಳಿಸ್ತಾ? ನಿಂಗೆ ಯಾಕೆ ತೊಂದರೆ? ಬಾತ್ಲಾಗ ನಾನೇ ಕಟ್ಟಾಕ್ತೀನಿ ಅತ್ಲಾಗಿ. ಅವ್ರು ಕಾಣಿಸ್ತಾನೆ ಇಲ್ಲ ಅಲ್ಲಿ. ನಾನೇ ಕಟ್ಟಾಕಿವನಪ್ಪ ಅತ್ಲಾಗಿ. ಹಗ್ಗ ಎಲ್ಲ ಹಗ್ಗ ಮುಂದಕ್ಕೆಲ್ಲ ತಂದು ಕೊಡೋದ್ರೆ ನಾನೇ ಕಟ್ಟಾಕಿವನಪ್ಪ ಅತ್ಲಾಗಿ.
ನನ್ನ ಬುಲ್ಡೆ ಗಟ್ಟಿಗಿಲ್ಲ. ಫಸ್ಟೇ ಆ ಬುಲ್ಡೆಗೆ ತಲೆನೋವು ಬರ್ತದೆ ಯಾವಾಗ್ಲೂ. ಅಲ್ಲೇ ದಾರ ನೋಡಿ ಹೆಂಗ್ ಬುಟ್ಟ ಬಂದು ಬುಟ್ಟಲ್ಲಿ ನಮ್ಮ ಅಮ್ಮಗೆ ಹೇಳ್ತೀನಿ ತಡಿ ಬರವೇಲಿ ನೋಡಿ. ಇವಾಗ ಹೋಯ್ತಾವ್ರು ಇಟ್ಕೊಂಡು ಗೊಂಬೆ ಓಡು 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 ಓಡು. ಅದು ಹಾರಾಡ್ತೈತೆ, ಮರಿಗಳು ಔಚ್ಕೊಂಡಿರ್ತಾವ ಬಿಡು. ಅಲ್ಲಿ ನೋಡಿಲಿ ಹೆಂಗೆ ಬರ್ತಾನೆ ಅಂದರೆ ಅವನು ಔಚ್ಕೊಂಡಿರ್ತಾರ ಬಿಡು. ಒಂದು ಕೋಳಿ ಮರಿನೂ ಬಿಡು ಅಲ್ಲೇ ಎಷ್ಟು ಎಳ್ಳು ಹೊತ್ಕೊಂಡು ಹೋಗೋನೆ ನಮ್ಮ ಗರುಡಣ್ಣ. ಅವು ಕಚ್ಕೊಂಡೋಗಿ ತಿನ್ನಲ್ವಂತಲ್ವ, ಬೇರೆ ಕಡೆಗೆ ಬಿಡ್ತಾವಂತೆ. ತಿನ್ನಲ್ವಂತಪ್ಪ, ಬೇರೆ ಕಡೆಗೆ ಬಿಡ್ತಾವಂತೆ. ಹ್ಞೂ ಲೇ ಬುಡೆ ಗೊಂಬೆ, ಅವಳು ಹೇಳಿದ್ರೆ ನೀನು ಇರ್ತೀಯನೇ ಗೊಂಬೆ. ಅಲ್ಲೋಡಿ ಹೆಂಗೆ ಇಟ್ಕೊಳಕ್ಕೆ ಹೋಯ್ತಾಳ ಅಗ್ಗವ. ಬಾಚಿ ಬಾಚಿ ಬೇಗ ಬೇಗ ಪೈಸ ಸಾರ್ಸಲ್ಲ ಇವತ್ತು. ಈಗ ಪಾಯಸ ಮಾಡಿ ಹಸಿರು ತಿಂತಾವಲ್ಲ ಜಾಸ್ತಿ, ಪಾಯಸ ಮಾಡ್ಕೊಂಡು ಇರ್ತಾವಪ್ಪ ನಿಮ್ಮ ಗೊಂಬೆ. ಹೆಂಗೆ ಕಸನ ನಾನು ಕೆರಿಬೇಕು, ನಮ್ಮನೆಯವ್ರು ಮಾತ್ರ ಕಸ ಕೆರೆಯಲ್ಲ, ಬರೀ ಸಗಣಿ ಬಚ್ಕೊಂಡಿರ್ತಾರೆ. ಕಸ ನನ್ನ ಕೆಲಸ, ಸಗಣಿ ಅವ್ರ ಕೆಲಸ. ನೋಡಿ ಹೆಂಗೆ ಡಿವೈಡ್ ಮಾಡಾರೆ ಅಂತ. ನಿನಗೆ ಅಂದರೆ ಸಗಣಿ ನೀಟಾಗಿ ಬಾಚೆ ಕೊಡ್ಬೇಕು, ಕಸ ಕ್ಲೀನಾಗಿ ಹೊಡಿತಿ ಅಂತ. ಓ ಹಂಗೆ ನಿನಗೂ ಗೊಂಬೆಗೂ ಏಯ್ ಹೋಗ್ರಿ ಅವಳಿಂದ ನಾಲ್ಕು ಸುತ್ತಿಯ ಬಿಡ ಶಾಲೆಗೆ ಓಡಾಡ್ತಾಳೆ ಹಿಂದೆ ಹೊಲ್ಗೊಳಕ್ಕೆ ಹೋದ್ರೆ ಅಲ್ಲೂ ಓಡ್ಬರ್ತದೆ. ನಮ್ಗೊಮ್ಮೆ ನೀರೆಲ್ಲ ಬಿಟ್ಟೆ ಹಿಂಗೆ ಓಡಾಡ್ತಾಳ. ನಿಂದೆ ಏನಾರು ಫುಲ್ಲು ಕರ್ದಿದ್ದಾಲ್ ಕರ್ದಂಗೆ ಬಿಟ್ರಿ ಹೆಂಗೆ ನಾನು ನಿಂದು ಬರ್ತಾಳೆ. ಫ್ರೆಂಡ್ಸ್ ತರೋದು 10 ರೂಪಾಯಿ ಹಾಲು, ಅದನ್ನ 10 ರೂಪಾಯಿ ಹಾಲ ಎಷ್ಟು ಸಲ ಬಿಡೋದು ಹೇಳಿ. ಚಂದ ಅವಳು ಕೇಳ್ತಾನೆ ಇರ್ತಾಳೆ, ಇನ್ನೇನು ಮಾಡೋಣ 10 ರೂಪಾಯಿ ಹಾಲು, ಇವ್ರಿಗೆ ಹಾಲು, ನನಗೆ ಕಾಫಿ. ಅದರಲ್ಲಿ ಇನ್ನು ಮಿಕ್ಕಿದ ಹಾಲ ಅವಳಿಗೆ ಚೂರು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡ್ತೀನಿ. ಆ ಹಾಲಿಗೆ ನಾನು ನಿನ್ನ ಓಡಾಡ್ತಾಳೆ. ಕೋಳಿ ನೋಡಿ ನೀರು ಬಿಟ್ಟಿದ್ದು ಏನಾಯ್ತವಪ್ಪ ಇದ್ರೊಳಗೆ. ಎಂತೆಂಥ ಹುಳುಗಳು ಎಲ್ಲ ಇರ್ತಾವಲ್ಲ, ಅವಾಯ್ತು ಕಾಯ್ಕತಾವೇನಪ್ಪ ಇದ್ರೊಳಗೆ. ಸುತ್ತ ಓಡಾಡ್ತಾವೆ. ಇಲ್ಲಿ ನೀರು ಬಿಟ್ಟಿದ್ದೀನಿ, ಸುತ್ತ ಓಡಾಡ್ತವೆ. ಇದಂತೂ ಮರದ ಬುಡ್ಡಲ್ಲಿ ತಿಪ್ಪೆ ಮಾಡಿ ಹಾಕಿದ್ವಿ, ಗಡ್ಡಿ ಕಸ ಎಲ್ಲ ಹಾಕಿವಿ. ಇದೇ ಗೊಬ್ಬರ ಹಂಗೆ. ಯಾ ಮಾತಾಡ ನಿಮ್ಮವ ಏನು ಮೇಡಮ್ ಅವ್ರು ಯಾಕೋ ಸೈಲೆಂಟ್ ಆಗಿದ್ದೀರಲ್ಲ, ನಾನೇನು ಬೈದಿವಲ್ಲ ಬೆಳಬೆಳಿಗ್ಗೆ. ಚಂಡಿ ಚಾಮುಂಡಿ ಏನು ಮಾಡ್ತಾಯಿದ್ದೀಗ? ಚಿತ್ರಾನ್ನ, ಚಿಕನ್ ಗೊಜ್ಜು ಚಪಾತಿ ಮಾತಾಡ. ಕೊತ್ತಂಬರಿ ಸೊಪ್ಪು ಏನಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಅದೇನು ಹಾಕೋದು ಒಂದು ಗೊತ್ತಾಯ್ತಲ್ಲ, ಅದು ತಿಂದಮೇಲೆ ಗೊತ್ತಾಯ್ತಾನೆ. ಅಲ್ಲಿ ಒಲೆ ಹಚ್ಕತ್ತು, ಒಲೆ ಹಚ್ಚಗಂಟ ಒಲೆ ಹಚ್ಚಿಲ್ಲ ಅಂತಿದ್ದೆ. ಕರೆಂಟ್ ಹೋಯ್ತದೆ, ಈ ಕಾರಕ್ಕೆ ಇಟ್ಕೊಳ್ಳೋದೇ ಬೇಡವಾ? ನಾನು ಹಳೆ ವಿಡಿಯೋದಲ್ಲಿ ಅಲ್ಲೇ ಆಲ್ರೆಡಿ ತೋರಿಸ್ತಿದ್ದೀನಿ. ಏನಾದ್ರು ಡಿಫ್ರೆಂಟಾಗಿ ಮಾಡು. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ. ಬೇಡ ಡಿಫ್ರೆಂಟಾಗಿ ಏನು ಮಾಡ್ಬೇಡ. ಆಮೇಲೆ ಆ ಮಸಾಲ ಈ ಮಸಾಲ ತಗೊಂಬಂತೀಯ, ಸದ್ಯಕ್ಕೆ ಮಾಡ. ರುಬ್ಕೊಬಿಟ್ಟು ಬರ್ತೀನಿ, ಮಾತಾಡ್ತೀನಿ ಸ್ವಲ್ಪ. ಚಿಕನ್ ಇಲ್ಲಿ ತೊಳ್ಕೊಂಬಂದೈತೆ. ಇದ್ರೊಳಗೆ ಹಾಕ್ತಾ ಚಿಕನ್ ಹಾಕಾದ್ಮೇಲೆ ಹಾಕ್ಬೇಕು. ಎಣ್ಣೆಗೆ ಹಾಕ್ತಾ ನೀನೇ ಕಂಬತ್ತು ಕುಡಿ, ನಾನೇ ಹಾಕ್ತೀನಿ. ತೆಗೆ ನೀನು ಹಾಕೋಣ ಬೇಡ ಅಂತ. ನನಗೆ ಹಸಿ ಮಟನ್ನು ಮುಟ್ಟಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಕೆಲವ್ರಿಗೆ ಒಂದೊಂದು ಏನಾದ್ರು ವೀಕ್ನೆಸ್ ಇರ್ತವೆ, ಅದರಲ್ಲಿ ನನಗೆ ಹಸಿ ಮಟನ್ ಹಾಕ್ಬೇಕಂದ್ರೆ ಇಷ್ಟ ಆಗಲ್ಲ. ನಾವಾರು ಹಿಂಗೆ ತಿಂತೀವಪ್ಪ ಹಸಿ ಮಟನ್. ನಂಗೆ ಹಸಿ ಮಟನ್ ಮುಟ್ಟಿ ಆ ಸ್ಮೆಲ್ಲು ಏನೇ ಮಾಡಿದ್ರು ಹೋಗೋದೇ ಇಲ್ಲ. ಎಷ್ಟೇ ಸೋಪ್ ಹಾಕೊಂಡು ಕೈ ತೊಳೆದ್ರು ಆ ಸ್ಮೆಲ್ ಹೋಗಲ್ಲ.
ಅದು ನನಗೆ ಇತ್ತೀಚೆಗೆ ಅಭ್ಯಾಸ ಆಗ್ಬಿಟ್ಟೈತೆ. ನಾನು ಸ್ಟಾರ್ಟಿಂಗ್ ಎಲ್ಲ ಮುಟ್ಟಿವೆ, ಇತ್ತೀಚೆಗೆ ಯಾಕೋ ಆ ಥರ ಅಭ್ಯಾಸ ಆಗ್ಬಿಟ್ಟೈತೆ. ಒಂದ್ಸಲ ಚಿಕನ್ ತೊಳೆದು ಕೈಯೇನೋ ಮೂಸಿದ್ದೆ, ಅವಾಗ್ಲಿಂದ ನನಗೆ ಆ ಸ್ಮೆಲ್ ಇಷ್ಟನೇ ಆಗಲ್ಲ. ಅದಕ್ಕೆ ಅದೇನೋ ಹಾಕ್ತಾರಲ್ಲ ಫ್ರೆಂಡ್ಸ್, ಹಂಗೆ ನನ್ನ ಗಂಡ ಖಾರ ರುಬ್ಬಿದ್ ನಾನು ಒಗ್ಗರಣೆಗೆ ಹಾಕಿದ್ ನಾನು, ಇವಾಗ ಅಂತಾರೆ ಕೊಡು ನಾನು ಮಾಡ್ತೀನಿ ನೀನು ಮಾಡಬೇಡ ಅಂತ ಅಂತಾರೆ. ಗಮ್ಮತ್ತೈತೆ ನೋಡಿ. ಈಗ ಈಗೇನಿಲ್ಲ, ಎಲ್ಲ ರೆಡಿ ಆಗೈತೆ. ಮಸಾಲ ಮಾಡ್ಬಿಡ್ತೀನಿ ನಾನು ಮಾಡ್ತಿದ್ರೆ ಸಿಂಪಲ್. ಅದನ್ನೇ ಏನು ಇದ್ರಂಗೆ ಅವರು ಹಿಂಗೆ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ನಡೆಸ್ಬಿಟ್ಟು ಈ ಸಿಂಪಲ್ ಅಡುಗೆ ಮಾಡೋಕ್ಕೆ ಕಣಪ್ಪ ಎಲ್ಲ ಮಸಾಲೆ ಹೊರಗಡೆ ಇದ್ದಾಗ. ನಿನ್ ಮದುವೆ ಆದಾಗಲೇ ನಾನು ಹೊರಗಡೆ ಇದ್ನಲ್ಲ, ಅವಾಗ ಯಾವಾಗಲೂ ಈಗ ಕೇರಳದಲ್ಲಿ ಕೇರಳ ಇದ್ನಲ್ಲ, ನನ್ಗೆ ಹುಷಾರಿರ್ಲಿಲ್ಲ, ಅಮ್ಮನ ಮನೇಲಿ ಇದ್ದೆ ಫ್ರೆಂಡ್ಸ್. ತಿಂಗಳು ಸದಸ್ಯ ಒಬ್ಬನೇ ಅಡುಗೆ ಮಾಡ್ಕೊಂಡು ಗೊತ್ತಾ, 1 ತಿಂಗಳಲ್ಲ 2 ತಿಂಗಳು. ನೀನ್ ನೋಡಕ್ಕೂ ಬರ್ಲಿಲ್ಲ ಅವಾಗ. ಮಳೆ ಅದೇನೋ ಇದು ಗುಡ್ಡ ಕುಸಿತ ಆಗಿತ್ತಲ್ಲ ಕೇರಳದಲ್ಲಿ, ಅವಾಗ ನನ್ನ ನೋಡಕ್ಕೂ ಬರ್ಲಿಲ್ಲ ಇವ್ರು. ಅವಾಗ ಹಿಂಗೆ ಒಂದ್ಸಲ ಚಿಕನ್ ತಂದ್ಬಿಟ್ರೆ 3-4 ದಿನ, ಇಲ್ಲ ವೆಜ್ ಸಾಂಬಾರ್ ಆದ್ರೂ ಅಷ್ಟೇನೆ 3-4 ದಿನ ಅದನ್ನೇ ಮಾಡಿಕೊಂತೀನಿ. ಹಂಗೆ ಮಾಡ್ಕೊಳ್ಳೋರು. ಅಂದ್ರೆ ಇವ್ರು ಒಬ್ಬರೇ ಇದ್ದಿದ್ದಲ್ಲಿ, ಒಬ್ಬರೇ ಫ್ಯಾಕ್ಟ್ರಿ ಇದ್ದಿದ್ದೆ ನಾನು. ಆ ಫ್ಯಾಕ್ಟ್ರಿಲಿ ಇದ್ದಿದ್ದೆ ನಮ್ಮ ಮನೆಯವ್ರು ಒಬ್ಬರೇನೆ. ಹಂಗಾಗಿ ಇದು ಏನಪ್ಪ, ಇವರೇ ಅಡುಗೆ ಮಾಡ್ಕೊಳ್ಳೋರು 3 ದಿನ 4 ದಿನ. ಆವಾಗ ನನ್ನ ಹತ್ರ ಸ್ಕ್ರೀನ್ ಟಚ್ ಫೋನು ಇರಲಿಲ್ಲ ಅಲ್ವಾ. ಅಂದರೆ ನಮ್ಮ ಊರಲ್ಲಿತ್ತು, ನಮ್ಮಿಬ್ಬರಿಂದ ಒಂದೇ ಫೋನ್ ಅವಾಗ ಇದ್ದಿದ್ದು. ಇವಾಗ ಅಂದರೆ ಇಬ್ಬರಿಗೂ ಒಂದೊಂದೈತೆ. ಅವಾಗ ಅಂದರೆ ನಮ್ಮ ಅಮ್ಮಂತ ಇತ್ತಲ್ಲ ಕೀಪ್ಯಾಡು, ಅದನ್ನೇ ಯೂಸ್ ಮಾಡಿವೆ. ಊರಲ್ಲಿ ಇನ್ನೇನು ಅಲ್ಲಿ ಇನ್ನೇನು ನಾವು ಅಲ್ಲಿ ಊರಲ್ಲಿದ್ದರೆ, ನಮ್ಮೂರಲ್ಲಿದ್ದರೆ ಈ ಮೊಬೈಲೆಲ್ಲ ನೋಡ್ಬೇಕಂತ ಮನಸ್ಸೇ ಆಗಲ್ಲ. ಯಾಕೆ ಅಂತ ಅಂದರೆ ನಮ್ಮಪ್ಪ ನಮ್ಮಮ್ಮ ಇನ್ನು ನಮ್ಮ ದೊಡ್ಡಪ್ತಿರು ಚಿಕ್ಕಪ್ತಿರು ಎಲ್ಲ ಮನೆ ಹತ್ರ ಇರ್ತಾರೆ. ನಮ್ಗೆ ಅದೇನೋ ಅಲ್ಲಿ ಫೋನ್ ನೋಡ್ಬೇಕಂತ ಇಂಟ್ರೆಸ್ಟೇ ಇರಲ್ಲ, ಟಿ ವಿ ನೋಡ್ತೀವಿ ಅಷ್ಟೇ. ಹಂಗಾಗಿ ಇವ್ರ ಹತ್ರ ಫೋನ್ ಇತ್ತು, ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಊರಲ್ಲಿ 2 ತಿಂಗಳು ಒಬ್ಬನೇ ಮಾಡ್ಕೊತೀವಿ ಗೊತ್ತಾ, ಕೀಪ್ಯಾಡ್ ಒಂದಿತ್ತು ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ನಾನು ಅಲ್ಲಿ ಫೋನು ಯೂಸ್ ಮಾಡ್ತಿಲ್ಲಲ್ಲ. ನಮ್ಮನೆಯವರು, ನಾನು ಒಂದೊಂದ್ಸಲಿ ಕೇರಳದಿಂದ ಒಬ್ಳೆ ಊರಿಗೆ ಬರೀವಿ, ಅವಾಗ ನಮ್ಮನೆಯವ್ರನ್ನ ಯಾವ ಬಸ್ ಸ್ಟ್ಯಾಂಡಿಗೆ ಕರ್ಸ್ಕೋಬೇಕಂದ್ರೆ ಬೇರೆಯವ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿವಲ್ವ, ನಾನು ಬಂದಿದ್ದೀನಿ ಬಸ್ ಬಂದೈತೆ ಬಾ ಅಂತ ಅಂದ್ಬಿಟ್ಟು ಬೇರೆಯವ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿವೆ ನಮ್ಮನೆಯವ್ರಿಗೆ. ಆಮೇಲೆ ಮತ್ತೆ ಏನು ಸಮಾಚಾರ ತಗ ಮಸಾಲೆ ಹಾಕು. ಡೈಲಿ ನೀನೇ ಮಾಡ್ಬಿಡಪ್ಪ ಮತ್ತೆ ಅಡುಗೆನ. ಅವಾಗ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಹುಷಾರಿರಲಿಲ್ಲ. ನಮ್ಮನೆಯವರು ನೋಡೋಕ್ಕೂ ಬಂದಿಲ್ಲ ಪಾಪ. ನಮ್ಮಮ್ಮ ಇತ್ತು ನೋಡಿ, ಹಂಗೇನೆ ಹೆಣ್ಮಕ್ಳಿಗೆ ತಾಯಿ ಇರಬೇಕು. ನಮ್ಮಮ್ಮ ಆಸ್ಪತ್ರೆಯಲ್ಲಿ ಹುಷಾರಿರಲಿಲ್ಲ ಪಾಪ. 1 ವಾರಗಟ್ಟಲೆ ನಮ್ಮಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಪಾಪ ನನ್ನನ್ನು ನೋಡ್ಕೊಳ್ತು ಅಷ್ಟು ಚೆನ್ನಾಗಿ. ಆಮೇಲೆ ಬಂದರು ಇವರು ಕರ್ಕೊಂಡೋಗಕ್ಕೆ. 2 ತಿಂಗಳು ಬಿಟ್ಟು ಬಂದು ಕರ್ಕೊಂಡು ಹೋದ್ರು. ಅಂದರೆ ಇವ್ರಿಗೆ ಬರೋಕ್ಕೂ ಬಸ್ಗಳೆಲ್ಲ ಅದೇನೋ ಓಡಾಡ್ತಿರ್ಲಿಲ್ವಂತೆ, ಗುಡ್ಡ ಕುಸಿತ ಅಂತ ಅಂದ್ಬಿಟ್ಟು. ಆಮೇಲೆ ಇವ್ರು 1-2 ತಿಂಗಳು ಆದಮೇಲೆ ಬಂದು ನನ್ನ ಕರ್ಕೊಂಡ್ಬಿಟ್ಟು ಹೋದ್ರು. ಅಯ್ಯೋ, ನಾನು ಒಂದೊಂದ್ಸಲಿ ಯೋಚನೆ ಮಾಡ್ತಿರ್ತೀನಿ ಫ್ರೆಂಡ್ಸ್, ಏನಂದರೆ ನನಗೆ ಅಂತ ಯಾರು ಇರೋಲ್ಲ. ನನ್ನ ಗಂಡ ನಮ್ಮ ಅಪ್ಪ ಇಬ್ರು ಬಿಟ್ರೆ ಮಿಸ್ಸಾಗಿ ನನ್ಗೆ ಏನಾರ ಆಗ್ಬಿಡ್ತಂತ ಅಂದರೆ ಯಾರು ನೋಡ್ತಾರೆ ಅಂತ ಅನ್ಕೊಳ್ತಾ ಇರ್ತೀನಿ. ನಿಜವಾಗ್ಲೂ ಹಂಗೆ ಅನ್ಕೊಳ್ತಾ ಇರ್ತೀನಿ ಮನ್ಸಲ್ಲಿ. ಯಾವಾಗಲೂ ಬರೀ ಏನೋ ಕೆಟ್ಟಾಗಿ ಯೋಚನೆ ಮಾಡ್ತೀರಾ. ಕೆಟ್ಟಾಗಲ್ಲ, ಹೇಳಿದ್ದು ಒಂಟಿ ಗಂಡ ಹೆಂಡ್ತಿಗಳ ಜೀವನ ಕೆಲವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅಂತ ಅಂದ್ಬಿಟ್ಟು. ನೀನು ಆಲ್ರೆಡಿ ಅನುಭವಿಸಿದ್ಯಾ. ಆಸ್ಪತ್ರೆಯಲ್ಲಿ ಇದ್ದಾಗ ಪಾಪ ನಮ್ಮ ಅಪ್ಪನ ಕರ್ಕೊಂಬಂದು ಇಲ್ಲಿ ಹಸುಗಳು ನೋಡ್ಕೊಳಕ್ಕೆ ಬಿಟ್ಟಿದ್ದೀವಿ. ಪಾಪ ನಮ್ಮ ಅಪ್ಪನಿಗೆ ಅಡುಗೆ ಮಾಡ್ಕೊಳಕ್ಕೂ ಇಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿ ಅಂದರೆ ಒಲೆ ಪಲೆ, ಆಮೇಲೆ ಇಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನಮ್ಮ ಅಪ್ಪಂಗೆ ಅಷ್ಟಾಗಿ ಸಡನ್ನಾಗಿ ಗೊತ್ತಾ. ಅಲ್ಲಿ ಅಂದರೆ ಊರಲ್ಲೆಲ್ಲ ನೋಡ್ಕೊಂಡಿರುತ್ತಾ ಪಾಪ. ಇಲ್ಲಿ ಹಸುಗಳು, ನಮ್ಮ ಅಪ್ಪಂಗೆ ಹಸುಗಳು ಜಾಸ್ತಿ ಎಳ್ದಾಡಕ್ಕಲ್ಲ. ಯಾಕೆಂದರೆ ಅವು ಎಳ್ದುಬಿಟ್ರೆ ಕೆಳಗೆ ಬಿದ್ದುಬಿಟ್ರೆ ಆಮೇಲೆ ಕಷ್ಟ. ಪಾಪ ನಮ್ಮ ಅಪ್ಪನ ಇಲ್ಲಿ ಬಿಟ್ಟು ನಮ್ಮನೆಯವ್ರು ನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು 20 ದಿನನೇನೋ. ಆವಾಗ ನಮ್ಮ ಮನೆಯವ್ರ ಕಷ್ಟ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ ನಮ್ಮನೆಯವ್ರ ಕಷ್ಟನ ಏನು ಅಂತ ಅಂದ್ಬಿಟ್ಟು. ಪಾಪ ನಮ್ಮನೆಯವರು ಸ್ನಾನ ಮಾಡ್ಕೊಳಕ್ಕೂ ಬರಲಿಲ್ಲ ಊರಿಗೆ. ಪಾಪ ನನ್ನ ಬಿಟ್ಟಲ್ಲಿ ಬರಲೇ ಇಲ್ಲ, ಅಲ್ಲೇ ಇದ್ದರು ನೋಡ್ಕೊಂಡು. ಹಂಗೆ ಒಂಟಿ ಇದು ಏನಪ್ಪ, ಒಂಟಿ ಮಕ್ಳಿಗೆ ಕಷ್ಟ ಏನಂತ ಅಂದ್ಬಿಟ್ಟು ನಾನು ಅನುಭವಿಸ್ಬಿಟ್ಟಿದ್ದೀನಿ. ಯಾರೂ ಬರಲ್ಲ ಕೆಳಗೆ ಬಿದ್ದರೆ ಮೇಕೆತ್ತಕ್ಕೆ, ನಾವೇ ಬೀಳಬೇಕು, ನಾವೇ ಮೇಕೆದಬೇಕು. ಆ ಡಾಕ್ಟ್ರ್ ಒಂದು ಮಾತು ಹೇಳಿದರು, ಏನಂದ್ರು ಅಂದರೆ ನೀವಿಬ್ಬರು ಇರೋರಿಬ್ಬರು ಎಷ್ಟು ಆರೋಗ್ಯವಾಗಿರಬೇಕು, ಎಷ್ಟು ಹುಷಾರಾಗಿರ್ಬೇಕು ನೀವಿಬ್ಬರು ಅಂತ ಅಂದ್ಬಿಟ್ಟು ಆ ಡಾಕ್ಟ್ರ್ ಒಂದು ಮಾತು ಹೇಳಿದರು. ಅದು ಇನ್ನೂ ನನಗೆ ಈಗ ಜ್ಞಾಪಕ ಐತೆ. ಮಾಡ್ಕೊಡವ ತಾಯವ, ಮೊಮ್ಮಗನಿಗೆಲ್ಲ ಹುಷಾರಿಲ್ವಂತೆ. ವಾ, ಯಾರಿಗೆ? ಅವ್ನು ಚಿಕ್ಕವನಿಗೆ. ಯಾಕೆ ಏನಾಗೈತೆ?
ಮಾಡ್ಕೊ ಫೋನ್ ಅಜ್ಜಿದೆ ಐತೆ ತಗ. ನಂದು ಎತ್ತ ಇಲ್ಲ, ಹಳೆ 2 ಸತಿ ಮಾಡಿಸ್ತೀನಿ. ಎತ್ಲಿಲ್ಲ ಅಂದ್ರೆ ಮತ್ತೆ ಇನ್ನು ಯಾಕೆ ಮಾಡ್ತೀವಿ ಬಿಡತ್ಲ. ಅವಳಿಗೆ ಮಾಡೋಣ ಬರ, ಹಾಂ ಅವಳು ಮಾಡೋಣ. ಮಾಡ್ಕೊಂಡು ಅಂದ್ರೆ ನೋಡಿದ ಫ್ರೀ ಏನು ಸಾರು? ನೀರು ಇಳಿಸಿ. ಚಿಕನ್ ಸಾರು. ಬೇಡ, ಸುಮ್ಮನೆ ಡೈಲಿ. ಮೊನ್ನೆ ಬಂದೋದಂತೆ. ಹಾಂ ಬಂದಿದ್ದೆ, 2 ಕಡೆ ಕದಾಕಿತ್ತು ಅಂತ. ನಾವಿರ್ಲಿಲ್ಲ, ನಾವು ನಮ್ಮ ಊರಿಗೆ ಹೋಯ್ದು ನಮ್ಮ ಅಪ್ಪನ ನೋಡಕ್ಕೆ. ಭಾಳ ಗಂಟೆಗೆ ಹೋಗೋದು. ನಮ್ಮ ಅಪ್ಪನ ನೋಡಕ್ಕೆ ಊರಿಗೆ ಹೋಯ್ದು. ನೋಡಿ ಆಯ್ತಾ? ಉಪ್ಪಿಟ್ಟು ಆಗಿರ್ಬೇಕು. ಆಗೈತೆ. ಆಮೇಲೆ ನಾವು ಸ್ವಲ್ಪ ಇದಾಗಿತ್ತು ರೀ, ಒಳಗೆ ಇದಾಕ್ಬಿಡು ಚಪಾತಿ ತರ್ತಾರೆ ಇದ್ರ ಮೇಲೆ ಮಾಡಿರ್ತೀರಿ. ಬಾರಾಜಿ ಕಾಫಿ ಕುಡಿವಂತೆ. ಕುಡಿಲಿ, ತಿಂಡಿ ಹಾಕೊಡ ಆಮೇಲಿಂದ ಅಜ್ಜಿ ಇಲ್ಲಿ ಹೋಯ್ತಾ? ಅಲ್ಲೆಲ್ಲ ಇರ್ಬೇಕಂತ ಫೋನ್ ಮಾತಾಡ್ತೀವಿ. ಎಲ್ಲ ಇದು ಮ್ಯಾಪು, ಅದು ಎಣ್ಣೆ ಹಾಕೊಂಡು ಅರ್ಜಿದ್ನಲ್ಲ, ಮ್ಯಾಪ್ ಆಯ್ತು. ನೋಡಿ ಅಲ್ಲೇ ಬಂದ ರಾಜ, ಗರುಡ ರಾಜ ಬಂದ. ನಮ್ಮ ಕೋಳಿಗಳನ್ನೇ ಇದು ಮಾಡಾಕ ಅವನೇ ಕಣ್ಣವನೇ. ನೋಡಲ್ಲಿ ಬತ್ತಾ, ಅವು ಹುಷಾರಾಗಿ ಊಟ ಬಿಡು, ಅಲ್ಲೇ ಎಲ್ಲ ಅಡಿಗೆ ಹೋಗ್ಬಿಟ್ಟು. ಚಪಾತಿ ರೆಡಿ ಆಯ್ತಾವೆ. ಗೊಜ್ಜಿ ರೆಡಿ ಆಗೈತೆ. ಸಾಂಬಾರು ಥರ ಅನ್ನಕ್ಕೆ ಆಗಂಗೆ ಒಂಚೂರು ತೆಳಗೆ ಮಾಡಿದ್ದೆ ನಾನು. ನೀನೇ ಅಲ್ವೇನ್ರಿ ನೀರು ಇದ್ದಿದ್ದು? ನಾನಾ? ಇವು ಏನಿರ್ರಿ ಏನು ಬಿಡಕ್ಕಲ್ಲ ಏನು ಬಿಡ, ಏನು ಮಾಡ್ತಾಳೆ ನೋಡಲ್ಲ. ಫಸ್ಟ್ ಟೈಮ್ ರೀ ಅಂತ ತರ್ಬಿಟ್ಟೆ ಅಂತ ನನ್ನ ಗಂಡಂಗೆ. ರೀ ತರ್ಬಿಡ ಕಡೆ ಖುಷಿಗಿಂತಾನೆ ಭಯ ಜಾಸ್ತಿ ಅಂತ. ಹೋಗ್ಲಿ ಬಿಡು ಟಾಪಿಕ್ಕು. ನಾ ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಎಷ್ಟು ವರ್ಷದಿಂದ ಮಾಡ್ತೀನಿ? ಒಂದು 2 ವರ್ಷದಿಂದ ಮಾಡ್ತಾ ಇದೀಯ. ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಕಷ್ಟಪಟ್ಟಿನ ಸುಮ್ಕೆ ಆಯ್ತದ. ಈಗ ಯಾರು ಏನಂದ್ರೆ ನಿನಗೆ? ಜನಗಳ ಸವಾಸ ಬೇಡ ಅಂತ ಅಂದ್ಬಿಟ್ಟು, ಎಲ್ಲಾರ ಸವಾಸ ಬೇಡ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ರು ಈಗ ಕೆಲವು ಅಕ್ಕಪಕ್ಕದ್ದು ನಾಯಿಗಳು ಮಾತಾಡೋದು ಜಾಸ್ತಿ ಆಗೈತಿ. ಏನ್ ಮಾಡೋಣ ಅವಕ್ಕೆ? ಅಯ್ಯೋಲೇ ನೀನು ಎಲ್ಲಿಂದ ಎಲ್ಗಾರ ಹೋಗು. ನಾನು ಅನ್ಕತೆ ಇತ್ತು ಅಲ್ಲಿ ಯಾರ ಸವಾಸನು ಬೇಡ ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇತ್ತೀಚೆಗೆ ಇಲ್ಲಿರೋ ಅಕ್ಕಪಕ್ಕದ ನಾಯಿಗಳು ಸಹ ಮಾತಾಡ್ತಾವಲ್ಲ, ಏನ್ ಮಾಡೋಣ? ಎಲ್ಲ ನೀನ್ ತಲೆ ಕೆಲ್ಸಕ್ಕೆ ಅಕ್ಕಪಕ್ಕದಲ್ಲಿ ಯಾವ ನಾವು ಕಿವಿ ಕೊಡೋದು ಬಿಡ್ತೀವಿ ಅವತ್ತು ನಾವು ಇದಾಯ್ತು. ಕಷ್ಟಪಟ್ಟು ನಾನು ಓಲ್ಡ್ ವಿಡಿಯೋಸ್ಗಳು ಚೆಕ್ ಮಾಡಿ ಫ್ರೆಂಡ್ಸ್, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ರೆ ಅವಾಗೆಲ್ಲವ ಅಯ್ಯೋ ನಮ್ಮನವ್ರ ಹತ್ರನೇ ಬೈಸ್ಕೊಂಡಿದ್ದೀನಿ. ಹಂಗೆ ಈಗೆಲ್ಲ ಒಂದು ಸಕ್ಸಸ್ ಅಂತ ಕಂಡೈತೆ. ಒಂದು ಎಷ್ಟು 3 ತಿಂಗಳು 4 ತಿಂಗಳಿಂದ ಒಂದು ಸಕ್ಸಸ್ ಅನ್ನೋ ಸಿಕ್ಕೈತೆ. ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಸಕ್ಸಸ್ ನ ಸಹಿಸ್ಕೊಳ್ತಿಲ್ದಿರೋ ಕಿತ್ತೋಗಿರೋ ಜನಗಳಿದ್ದಾರೆ. ಅವ್ರ ಬಗ್ಗೆ ಎಲ್ಲ ನನ್ ಬಟ್ ತಲೆ ಕೆಡ್ಸ್ಕೊಳಲ್ಲ, ಒಂದ್ ಉತ್ತರ ಕೊಡ್ಬೇಕಲ್ಲ ಅವ್ರಿಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗಾರ ಹೋಗ್ತಾರ, ನೀ ಅಂತ ಜನಗಳು ಇದ್ದೇ ಇರ್ತಾರಂತ ಅವ್ರಿಗೆ ತಲೆ ಕೊಡ್ಬೇಡ. ಇದಾಗಿರು ಅವಕ್ಕೆಲ್ಲ ತಲೆ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ ಬಿಡಿ. ಅವ್ರು ಏನೇ ನನ್ನ ಯೂಟ್ಯೂಬ್ ಬಗ್ಗೆ ಮಾತಾಡಿದ್ರು ನಾನು ಕಷ್ಟಪಡ್ತಾ ಇದ್ದೀನಿ, ಮಾಡ್ತಿದ್ದೀನಿ, ಅದ್ರಲ್ಲಿ ನನಗೊಂದು ಖುಷಿ ಇದೆ. ಇಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ 100 ಜನ ಇದ್ದೇ ಇರ್ತಾರೆ, ಅವಕ್ಕೆಲ್ಲ ತಲೆ ಅಂತದ್ರಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾರಲ್ಲ ಕೆಲವರು ತಿರ್ಬೋಕಿಗಳು, ಅವ್ರಿಗೆ ಎಷ್ಟಿರ್ಬೇಕು, ಅವ್ರು ಅಷ್ಟ್ ಮಾತಾಡ್ತಾರಲ್ಲ, ಅವರ ಹೆಂಡ್ರದಿರ ಕೈಲಿ ಮಕ್ಳ ಕೈಲಿ ಈ ತರ ಒಂದು ಸಕ್ಸಸ್ ಅನ್ನೋದು ಮಾಡಿ ತೋರಿಸ್ಲಿ. ಬರೀ ಏನು ಏನಂತಾರೆ, ಬರೀ ಕಂಡರ್ ದುಡ್ಡಿಗೆ ಆಸೆ ಪಟ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋರು ಅವ್ರು ಆ ಥರ ಮಾಡಿ ತೋರಿಸ್ಲಿ. ಅವಾಗ ನಾನು ಹೇಳ್ತೀನಿ, ಅದನ್ನ ಬಿಟ್ಬಿಟ್ಟು ನಾವು ಹಿಂದೆ ಮುಂದೆ ನಾವು ಓಡಾಡ್ಬೇಕಾರೆ ಯೂಟ್ಯೂಬ್ ಬಗ್ಗೆ ದುಡ್ಡು ಬರುತ್ತೆ ಅವಳಿಗೆ, ಅಯ್ಯೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಿಂಡಲ್ ಮಾಡೋದ ಬಿಟ್ಬಿಟ್ಟು ಅವ್ರ ಯೋಗ್ಯತೆ ಎಷ್ಟೈತೆ ಅಷ್ಟು ಮಾತ್ರ ನೋಡ್ಕೋಬೇಕು ಜೀವನದಲ್ಲಿ. ಅದಕ್ಕೆ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ, ಅವ್ರ ಉದ್ಧಾರನೇ ಆಗಲ್ಲ ಬಿಡಿ. ಅವರು ಆ ಥರ ಮಾತಾಡೋರು, ಬೇರೆಯವ್ರನ್ನ ನೋಡಿ ಕಂಡವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಒಬ್ರು ಬೆಳಿತಾವ್ರೆ ಅಂದರೆ ಅವ್ರನ್ನ ಹೊಟ್ಟೆ ಉರ್ಕೊಂಡು ಸಾಯ್ತಾರಲ್ಲ, ಅಯ್ಯೋ ಅವ್ರು ಹಂಗೆ ಹಿಂಗೆ ಅಂತ ಅವ್ರು ಯಾವತ್ತೂ ಉದ್ಧಾರನೇ ಆಗಕ್ಕಾಗಲ್ಲ. ಅದು ಇನ್ನೊಂದ್ಸಲಿ ಹೇಳು.
ಅವ್ರ ಜೀವನ ಪೂರ್ತವ ಇನ್ನೊಬ್ರು ನೋಡಿ ಯಾವತ್ತೂ ಥರ ಒಟ್ಟು ಹುರ್ಕೋಬಾರ್ದು. ನಮ್ಮ ಕೈಲಿ ಆದರೆ ಒಳ್ಳೇದು ಮಾಡ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ಅದು ಬಿಟ್ಬಿಟ್ಟು ಅಯ್ಯೋ ಅವ್ರು ಹಂಗೆ ಮಾಡ್ತಾವ್ರೆ, ಅವ್ರು ಆ ಮನೆ ಕಟ್ತಾವ್ರೆ, ನಾವು ಈ ಕಾರ್ ತಗೊಂಡು ಆ ಬಂಗ್ಲೆ ತಗೊಂಡು ಅವೆಲ್ಲ ಒಟ್ಟು ಹುರ್ಕೊಂಡ್ರೆ ಜೀವನ ಪೂರ್ತ ಊಟಕ್ಕೋಸ್ಕರ ಅವ್ರ ಮನೆ ಹಲಿಯದೆ. ಅವರು ನಿಯತ್ತಾಗಿದ್ರೆ ದೇವ್ರ ಎಲ್ಲಾರು ಕಾಪಾಡ್ತಾನೆ. ಅವ್ರ ಇಟ್ಟಿಗೋಸ್ಕರ ಕಂಡವ್ರ ಮನೆ ಹಲಿಯಾರೆ ಅವ್ರು ಯಾವತ್ತಿದ್ರು. ಅವ್ರ ಉದ್ಧಾರನೇ ಆಗಕ್ಕಾಗಲ್ಲ. ಅವ್ರು ಈ ಮನೆ ಬಿಟ್ಟು ಅವ್ರ ಮನೆ ಬಿಟ್ಟು ಅವ್ರ ಯಾರಂತ ಇಟ್ಟಿಗೋಸ್ಕರ ಅಲಿತಾರೆ ಅವ್ರು. ಅಂತ ಜನಗಳು ಯೋಗ್ಯತೆ ಇಲ್ಲ ಅವಕ್ಕೆ. ಯೂಟ್ಯೂಬ್ ಸ್ಟಾರ್ಟಿಂಗಲ್ಲೇ ಎಷ್ಟು ಥರ ಮಾತಾಡೋರು ಗೊತ್ತಾ, ಆದ್ರೂ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅಯ್ಯೋ ಏನೋ ಮಾತಾಡ್ತಾರೆ ಬಿಡು ಅಂತ. ನಾನು ಒಂದು ಯೂಟ್ಯೂಬಲ್ಲಿ ಒಂದು ಏನು ನಾನು ಕಷ್ಟಪಟ್ಟು ವಿಡಿಯೋ ಮಾಡೋಕೆ ಅವಾಗೆಲ್ಲ ಮಾಡ್ತಾ ಇದ್ದೆ. ಬಟ್ ನನಗೆ ಅದರಿಂದ ಏನು ನನಗೆ ಲಾಭನ ಸಿಕ್ಕಿರಲಿಲ್ಲ. ಬಟ್ ಈಗ ಒಂದು 4 ತಿಂಗಳಿಂದ ಸಿಗ್ತೈತೆ. ಅದು ನಾನು ಹೇಳಿಲ್ಲ. ನಾನು ಆಲ್ರೆಡಿ ಎಷ್ಟು 2 ಪೇಮೆಂಟ್ ಏನೋ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಹೇಳ್ಕೊಂಡಿಲ್ಲ. ನೆಕ್ಸ್ಟ್ ಮಂತ್ ನಾನು ವಿತ್ ಪ್ರೂಫ್ ನಿಮಗೆ ಅಂದರೆ ನನ್ನ ಫೋನಲ್ಲೇ ನನಗೆ ಬರೋ ಡಾಲರ್ನ ವಿತ್ ಪ್ರೂಫ್ ನಾನು ನೆಕ್ಸ್ಟ್ ಮಂತ್ ತೋರಿಸ್ತೀನಿ. ಅದನ್ನ ಅವಳಿಗೆ ಎಲ್ಲಿಂದ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಅವಳಿಗೆ ಎಲ್ಲಿಂದ ಅಯ್ಯೋ ಎಲ್ಲೋ ದುಡ್ಡು ಬರ್ತಾ ಇರ್ಬೇಕು, ಅವಳಿಗೆ ಯೂಟ್ಯೂಬಿಂದ ಎಲ್ಲಿ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಹೋಗ್ಬಿಟ್ಟು ಕೊಡ್ಸು ಏನಾರ. ಏನ್ ಗೊತ್ತಾ, ನಾವೇನಾರು ಅವ್ರಿಗೆ ಏನಾರು ಕೊಡಿಸ್ತಿದ್ರೆ ಏನಾರು ಇದು ಮಾಡ್ತಿದ್ರೆ ನಾವೇ ಒಳ್ಳೆಯವರು. ಅಯ್ಯೋ ಫ್ರೆಂಡ್ಸ್ ನಿಜ. ನೀವು ನಾವೇನ್ ನಮ್ ಕೈಲಿಂದ ಏನಾರು ಚೂರಿ ಇದಾಯ್ತು ಅಂತ ಗೊತ್ತಾ, ಕೆಲವ್ರಿಗೆ ಏನ್ ಗೊತ್ತಾ, ನೀವು ಕುತ್ತಿಗೆ ಗಂಟ ತಿನ್ಸಿದ್ರು ನಾಯಿಗಳಿಗೆ ಅಂದ್ರೆ ನಾಯಿ ಅಂದ್ರೆ ಇದು ನಮ್ಮ ಮೂಕ್ ಪ್ರಾಣಿಗಳಂತ ಅನ್ಕೋಬೇಡಿ. ಮನುಷ್ಯನ ನಾಯಿಗಳಿರ್ತಾವಲ್ಲ ಅವಕ್ಕೆ ಕುತ್ತಿಗೆ ಗಂಟ ತಿನ್ಸಿದ್ರು ನಿಯತ್ ಅನ್ನೋದಿರಲ್ಲ. ನಿಜವಾಗ್ಲೂ ಇದು ನಾವು ಈಗ ಅಲೆ ಎಷ್ಟು 1 ವರ್ಷದ ಹಿಂದೆ ಆಲ್ರೆಡಿ ಅಲೆ ನೋಡ್ಬಿಟ್ಟಿದೀವಿ. ನನ್ ಗಂಡ ಪಾಪ ಎಷ್ಟು ಕಷ್ಟಪಟ್ಟು ಇದ್ ಮಾಡಿದ್ರಂತ ಅಂದ್ರೆ, ಬಟ್ ಅವುಗಳಿಗೆ ಇವತ್ತು ನಿಯತೆ ಇಲ್ಲ. ಇಲ್ಲಿ ಕುತ್ತಿಗೆ ಗಂಟ ತಿನ್ಸಿದ್ರು ನಾವು ನಿಮ್ಮ ಮನೇಲಿ ಏನ್ ತಿಂದೋ ಏನ್ ಮಾಡ್ದೋ ಅಂತ ಅವು ತಿಂದಿದ್ ನೆನೆಸ್ಕೊಳಲ್ವಲ್ಲ. ನಾವು ಒಬ್ರ ಮನೇಲಿ ಒಂದ್ ನೀರ್ ಕುಡಿದ್ರು ನೆನೆಸ್ಕೊಳ್ತೀವಿ, ಒಂದ್ ನೀರ್ ಕುಡಿದ್ರು ನೆನೆಸ್ಕೋಬೇಕು. ಅವು ನಿಮ್ ಮನೇಲಿ ಏನ್ ತಿಂದೋ ಹಂಗೆ ಹಿಂಗೆ ಅಂತ ಎಲ್ಲ ಅವ್ರದ್ದು ಮುಗೀತದಲ್ಲ. ಅವಾಗೆ ಬೇರೆ ಮನೆ ಹುಡಿಕೋಬೇಕಲ್ಲ ಅವರು. ಅವಾಗ ಏನಂತಾರೆ, ನಿಮ್ಮಲ್ಲಿ ಏನ್ ತಿಂದಿದೀವಿ ಅಂತಾರೆ. ಅವ್ ಏನ್ ಗೊತ್ತಾ, ಬರೀ ಅವ್ರ ಜೀವನ ಪೂರ್ತಿ ಅಷ್ಟೇನೆ ಫ್ರೆಂಡ್ಸ್. ಬರೀ ಇಟ್ಟಿಗೋಸ್ಕರ ಮುದ್ದೆಗೋಸ್ಕರ ಅವ್ರ ಮನೆ ಅಲಿಯದೆ ಅವರು. ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂತ ಅವಕ್ಕೆಲ್ಲ ತಲೆ ಕೊಟ್ಕೊಂಡು ಹೋದ್ರೆ ನಾನ್ ಮಾತಾಡ್ಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಮಾತಾಡಂಗೆ ಅವೇ ಮಾಡ್ಕೊಳ್ತಾವೆ. ಅವ್ ಬರೀ ಇಟ್ಟಿಗೋಸ್ಕರ ಮಕ್ಳು ಮರಿ ಹೆಂಡ್ರುಗಳನ್ನೆಲ್ಲ ಕರ್ಕೊಂಡು ಊರ್ ಮೇಲೆ ಇಟ್ಟಿಗೋಸ್ಕರ ತಿರುಗ್ತಾವ. ಅವು ನಮ್ ಬಗ್ಗೆ ಮಾತಾಡಕ್ ಬರ್ತವೆ ಯೋಗ್ಯತೆ ಇಲ್ದವು. ಬೈಬೇಡ ಸುಮ್ಕಿರು. ಹಂಗಲ್ಲ ಅವರು ಮಾತಾಡೋದು. ಅವಕ್ ನಿಯತ್ ಅನ್ನೋದ್ ಐತಾ? ನಿಯತ್ ಅನ್ನೋದಿಲ್ಲ ಅಂತವ್ರಿಗೆ. ಹಂಗೆ ಉತ್ತರ ಕೊಡ್ಬೇಕಂತ ಅವಕ್ಕೆ ನಿಯತ್ ಅನ್ನೋದಿಲ್ಲ. ಎಷ್ಟು ಇದ್ ಮಾಡಿದ್ರು ಮಾಡಿಲ್ಲ ಅಂತವೆ. ಯಾರು ಅವ್ರಿಗೆ ಇದು ಮಾಡುವಂತಿದ್ದು, ಅವ್ರವ್ರ ಕರ್ಮ ಅವ್ರವ್ರು ಅನ್ಭವಿಸ್ತಾರ. ಬಾಲ ನಂದು ಯೂಟ್ಯೂಬ್ ಪೇಮೆಂಟ್ ಬರಲ್ವಂತೆ ಹಂಗೆ ಹಿಂಗೆ ಅಂತ ಬಂದ್ರೆ ಬರ್ದೋದ್ರೆ ಅವ್ರ ಮನೆ ಇಟ್ಕೊಯ್ತೀವ. ಬಂದ್ರೇನು ಸುಳ್ಳು ಹೇಳ್ಕತ್ತಾರ. ಸುಳ್ಳು ಹೇಳೋ ಅಭ್ಯಾಸ ನನಗಿಲ್ಲ. ನಾನು ಇರೋ ಸತ್ಯ ಇರೋದು ಏನೈತೆ ರಿಯಾಲಿಟಿ ಅದನ್ನೇ ನನ್ ಇಲ್ಲಿ ಶೋಕಿ ಮಾಡಬೇಕು, ಇಲ್ಲಿ ನಾನು ಶೋಕಿಯಾಗಿ ವಿಡಿಯೋದಲ್ಲಿ ತೋರಿಸ್ಬೇಕು ಅದೆಲ್ಲ ಇಲ್ಲ. ನಾನು ಇದ್ದಿದ್ದಂಗೆ ತೋರಿಸ್ತೀನಿ, ಇದ್ದಿದ್ದಂಗೆ ಹೇಳ್ತೀನಿ. ಕೆಲವರು ಮಾಡಿರೋ ತಪ್ಪುಗಳನ್ನ ಮುಚ್ಚಿಡ್ಕೊತಾರೆ. ದೇವ್ರೊಬ್ಬ ನೋಡ್ತಾನೆ ಅಲ್ವಾ. ಮಾಡಿರೋ ತಪ್ಪು ಮುಚ್ಚಿಟ್ಕೊಂಡು ನಾವು ಒಳ್ಳೆಯವರು, ನಾವು ಸಹಜ ಅನ್ಕೊಳಕ್ ಹೋದ್ರೆ ದೇವ್ರೊಬ್ಬ ನೋಡಿರ್ತಾನೆ. ಅವ್ರಿಗೆ ಎಲ್ಲಿ ಕರ್ಮ ಹೊಡಿಬೇಕು ಅಲ್ಲಿ ಹೊಡಿತದೆ ಅವ್ರಿಗೆ. ಸಿಂಹ ಬತ್ತೈತೆ ಕಣ, ಬತ್ತೈತೆ. ತಿಂಡಿ ರೆಡಿ ಆಯ್ತಾ? ಸಿಂಹ ಬತ್ತೈತೆ. ಸೆಡ್ರಗತ್ತು ಕಾಣೋದಿಲ್ಲ ಸಿಂಹ ಅಂತ. ಸಿಂಹ ಲೇ ತಿಮ್ಮ ಬೈಲೆ. ಓ ಅಲ್ಲೇ ತಿಂಡಿ ಬಂದೆ ಏನು? ಅವಳಿಗೆ ಗೊತ್ತಾಯ್ತು ನಮ್ಮ ಚಪಾತಿ ಅವ್ರು ಮುಗಿಸ್ತು ಅಂತ ಗೊತ್ತಾಗ್ಬಿಡ್ತ. ಬಿಸಿ ಚಪಾತಿ ರೆಡಿ ಆಗಿವೆ ನಮ್ಮನೆಯವ್ರಿಗೆ. ಇದು ಒಳ್ಳೆ ಕೆಡ್ಸೇ ಬಿಡ್ತಾಗೆ. ತಾರೆ ಬಿಟ್ಟು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಿದ್ದಾಳೆ. ಈಗ ನಾನು ತಿಂಡಿ ಮಾಡ್ಕೊಡ್ಲಿ ಸದ್ಯ. ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ ಫ್ರೆಂಡ್ಸ್. ಕೆಲವ್ರು ಅನ್ನ ತಿಂದ ಮನೆಗೆ ಕನ್ನ ಹಾಕ್ತಾರಲ್ಲ ಅಂತ ಜನಗಳಿಗೆ ಮಾತ್ರ ಹೇಳ್ತಾ ಇರೋದು. ನಾವು ನೀರು ಕುಡಿದ್ರು ಅದೇನೋ ಉಪ್ಪಿನ ಋಣ ಅಂತ ಅಂತಾರಲ್ಲ, ಅದನ್ನ ನಾವು ಯಾವತ್ತೂ ಎಲ್ಲೂ ಮರೆಯಕ್ ಹೋಗ್ಬಾರ್ದು. ಅನ್ನ ತಿಂದ ಮನೆಗೆ ಯಾರು ಕನ್ನ ಹಾಕ್ತಾರೆ ಅಂತ ಜನಗಳಿಗೆ ಈ ಮಲ್ಲಿ ಊಟ ಮಾಡೋದು, ಈ ಮಲ್ಲಿ ತಿನ್ಬಿಟ್ಟು ಅವ್ರ ಮಲ್ಲಿ ಅಯ್ಯೋ ಅವ್ರ ಮಲ್ಲಿ ಇದಾಕಿಲ್ಲ, ಚಪ್ಪಿಲ್ಲ, ಉಪ್ಪಿಲ್ಲ ಅಂತ ಹಂಗ್ ದಯವಿಟ್ಟು ಯಾರು ಹೇಳಕ್ ಹೋಗ್ಬಾರ್ದು. ಏನ್ ತಿಂದಿದೀವಿ ಅವ್ರ ಮಲ್ಲಿ ಗಂಜಿ ಕೊಟ್ರು ಪರವಾಗಿಲ್ಲ, ನಮ್ಗೆ ಗಂಜಿ ಕೊಟ್ರು. ಯಾರ ಮನೇಲಿ ಎಲ್ಲಾರು ಒಂದ್ ಕಪ್ ಕಾಫಿ ಕುಡಿಲಿ, ನಾನು ಅದನ್ನ ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ. ನಾನು ಅವ್ರ ಮೇಲೆ ಕಾಫಿ ಕೊಡ್ದೆ, ನಾನು ಅವ್ರ ಮಲ್ಲಿ ಇದ್ ಮಾಡಿದೆ. ಒಬ್ಬೊಬ್ರು ಅವ್ರ ಮೇಲೆ ಚೆನ್ನಾಗಿ ತಿಂತಾರೆ. ಅಯ್ಯೋ ಆತ ಹಿಂಗೆ ಅಂತ ಮಾತಾಡ್ತಾರ. ದಯವಿಟ್ಟು ಯಾರು ಮಾತಾಡಕ್ ಹೋಗ್ಬಾರ್ದು. ಅನ್ನ ತಿನ್ ಮನೆಗೆ ಯಾವತ್ತೂ ದ್ರೋಹ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಹೇಳ್ತಾರಲ್ಲ
ಏನು ಗೊಬ್ಬರ ಹಾಕಿ ಊಟ ಹಾಕಿದ ಮನೆ ಗೊಬ್ಬರ ಹಾಕಿದ್ದು ಹೊಲ ಕೆಡಲ್ಲ ಅಂತ ಹೇಳ್ತಾರಲ್ಲ ಗಾದ. ಯಾವತ್ತೂ ಹಾಳಾಗಲ್ವಂತೆ. ಹಂಗೆ ಅನ್ನ ಹಾಕಿದ್ದಾರ ಮನೆ ಯಾವತ್ತೂ ಹಾಳಾಗಲ್ಲ. ಬಟ್ ತಿಂದು ಕನ್ನ ಹಾಕ್ತಾರಲ್ಲ ಅಂತರೂ ಯಾವತ್ತೂ ಉದ್ಧಾರ ಆಗಲ್ಲ. ಅವ್ರು ಬರೀ ಅವ್ರಿವ್ರ ಮನೆ ಊಟಕ್ಕೋಸ್ಕರನೇ ಓಡಾಡ್ಬೇಕಾಯ್ತದೆ. ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ ಅವರು. ಯಾಕೆಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ಏನಾದ್ರು ಒಳ್ಳೇದ್ ನಾವು ಮಾತಾಡಕ್ಕಾಗ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಕೆಟ್ಟಂತೂ ಮಾತಾಡಬಾರ್ದು. ಏನೋ ಗೊಂಬೆ ಅದಕ್ಕೆ ಆಯ್ತು ತಡಿ, ಯಾರು ಬೈತಾ ಇಲ್ಲ ಸುಮ್ಮನೆ. ಆ ಮನುಷ್ಯಗಳಿಗೆ ಊಟ ಹಾಕದ ಈ ಪ್ರಾಣಿಗಳಿಗೆ ಅತಿಯಾಗಿ ಮನುಷ್ಯರು ಇದಾಗಿ ಇವು ನೋಡಿ ಯಾವ್ದು ಮಾಡಕ್ ಹೋಗ್ಬಾರ್ದು. ಆಲ್ರೆಡಿ ಅಲ್ಲೇನೆ ರೆಡಿಯಾಗಿ ಕುಂತಿದ್ದಾಳೆ. ಅವಳಿಗೆ ನಿಯತನದೈತೆ. ನಾನು ಎಲ್ಲೂ ಹೋಗ್ಲಿ, ನೀವು ವಿಡಿಯೋದಲ್ಲೆಲ್ಲ ನೋಡಿದೀರಾ, ನಾನು ಎಲ್ಲೂ ಹೋಗ್ಲಿ ಅವಳು ನನ್ನ ಹಿಂದೆ ಬರ್ತಾಳೆ. ಆಮೇಲೆ ಮಲಕಬೇಕಾದ್ರೆ ಅಷ್ಟೇ ನೈಟ್ ನಮ್ಮನೆಯವ್ರ ಹತ್ರಕ್ಕೆ ಹೋಗಲ್ಲ ಅವಳು, ನನ್ನ ಪಕ್ಕನೇ ಮಲಕಬೇಕು ಬಂದು. ಹಾಗೆ ನಾವು ಮನುಷ್ಯರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು ಅವರು ಕೆಟ್ಟದ್ ನಮಗ್ ಬಯಸ್ತಾರೆ. ಹಂಗಾಗಿ ಅತಿಯಾಗಿ ನಾವು ಸಬ್ಸ್ಕ್ರೈಬರ್ಗಳಿಗೆ ಅಂದ್ರೆ ನೀವು ಯಾರು ಆತರ ಅಲ್ಲ ಅಂತ ನನಗೆ ಗೊತ್ತು, ನಾನು ಅರ್ಥ ಮಾಡ್ಕೊಂಡಿದೀನಿ. ನಿಜ ಸಬ್ಸ್ಕ್ರೈಬರ್ ನಮ್ಗೆ ಯಾವತ್ತು ಒಂದು ಕೆಟ್ಟದಾಗೂ ಹಾಕಲ್ಲ. ಎಲ್ಲೇ ಒಂದ್ ನೀರ್ ಕುಡಿಲಿ, ಅನ್ನ ತಿನ್ಲಿ, ಏನೋ ಮಾಡ್ಲಿ, ಅದನ್ನ ನಾವು ಮನ್ಸಲ್ಲಿ ನಿಯತ್ ಇಟ್ಕೋಬೇಕು. ನಾನು ಇದನ್ನೆಲ್ಲ ಹೇಳ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಹೇಳೋ ತರ ಅವ್ರು ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಳು ಮಾತಾಗಾರ ಬೇಜಾರಾಗಿದ್ರೆ ನನ್ನ ಮಾತಿಂದ ಯಾರಿಗಾರು ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಯಾರಿಗಾರು ಆ ತರ ಯಾರು ಬೇರೆಯವ್ರಿಗೆ ನಾವು ಅದು ಯಾರು ನಿಮಗೆ ಅಂತ ಅನ್ಕೋಬೇಡಿ, ಯಾರು ಮಾಡಿದರೆ ಅವ್ರಿಗೆ ಆಗುತ್ತೆ. ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಆ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ. ಬೆಳಗಡೆ ನಮ್ಮ ಗೊಂಬೆ ರೆಡಿಯಾಗಿ ಕುಂತಿದ್ದಾಳೆ. ಇವಾಗ ಒಬ್ಬ ಹುಂಜ ಬಂದರೆ ನಮ್ಮ ಗೊಂಬೆ ಇಲ್ಲಿಂದ ಜಂಪ್ ಆಗ್ತಾಳೆ. ಇವಳು ಬರೋದು ಯಾವಾಗ ಗೊತ್ತಾ, ಮುದ್ದೆ ಮತ್ತು ಚಪಾತಿ ಇಷ್ಟು ಮಾಡಿದ್ರೆ ಮಾತ್ರ ಇವಳು ಇಲ್ಲಿ ಬರೋದು. ಈ ಪಲಾವು, ಚಿತ್ರಾನ್ನ ಈ ಥರ ಎಲ್ಲ ಮಾಡಿರೋ ಅವಳು ಬರೋದೇ ಇಲ್ಲ. ಅವಳಿಗೆ ಇಷ್ಟನೇ ಆಗಲ್ಲ. ಅವಳು ಏನು ಮಾಂಸಾಹಾರಿ, ಅವಳು ಸಸ್ಯಾಹಾರಿ ಅಲ್ಲ ಅವಳು. ಓಕೆ ಫ್ರೆಂಡ್ಸ್, ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ತಗೊಳಪ್ಪ ತಿನ್ನು.